ಗ್ಯಾರಂಟಿಗಳ ಹೆಸರಿನಲ್ಲಿ ರೈತರಿಗೆ ಸಂಕಷ್ಟ ತಂದೊಡ್ಡಿರುವ ರಾಜ್ಯ ಕಾಂಗ್ರೆಸ್ ಸರ್ಕಾರ ಸಕಾಲದಲ್ಲಿ ಗೊಬ್ಬರ ಒದಗಿಸುವಲ್ಲಿ ವಿಫಲವಾಗಿದ್ದು, ರೈತರಿಗೆ ರಸಗೊಬ್ಬರ ಸಿಗದ ಕಾರಣ ಸರ್ಕಾರಕ್ಕೆ ಶಾಪ ಹಾಕುವಂತಾಗಿದೆ. ಯೂರಿಯಾ ಗೊಬ್ಬರಕ್ಕಾಗಿ ರೈತರ ಹಾಹಾಕಾರ ಮುಂದುವರೆದಿದ್ದು, ಗೊಬ್ಬರಕ್ಕಾಗಿ ರೈತರು ಮುಂಜಾನೆಯಿಂದಲೇ ಸರದಿಯಲ್ಲಿ ನಿಂತು ಚಾತಕ ಪಕ್ಷಿಯಂತೆ ಕಾಯುವ ಸ್ಥಿತಿ ಎದುರಾಗಿದೆ. ಸಮರ್ಪಕ ರಸಗೊಬ್ಬರ ಪೂರೈಸದ ಹಿನ್ನೆಲೆಯಲ್ಲಿ ಬಿತ್ತನೆ ಮಾಡಿದ್ದ ರೈತರು ಇದೀಗ ಕಂಗಾಲಾಗಿ ಸರ್ಕಾರಕ್ಕೆ ಹಿಡಿ ಶಾಪ ಹಾಕ್ತಿದ್ದಾರೆ. ಡಿಎಪಿ ಹಾಗೂ ಯೂರಿಯಾ ರಸಗೊಬ್ಬರಕ್ಕಾಗಿ ನಸುಕಿನಿಂದಲೇ ಅಂಗಡಿ ಎದುರು ಟಿಕಾಣಿ ಹೂಡಿರುವ ರೈತರ ಸಾಲು ಕಿಲೋಮೀಟರ್ ಗಟ್ಟಲೆ ಕಂಡುಬರುತ್ತಿರುವುದು ಪರಿಸ್ಥಿತಿಗೆ ಹಿಡಿದ ಕೈಗನ್ನಡಿಯಂತಿದೆ. ಉತ್ತಮ ಪೋಷಕಾಂಶ ನೀಡಬಲ್ಲ ರಸಗೊಬ್ಬರ ಕೊರತೆ ಹೆಚ್ಚಾಗಿ ಕಾಡುತ್ತಿದ್ದು, ಇದು ರೈತರಿಗೆ ಬಿಸಿ ತುಪ್ಪವಾಗಿ ಪರಿಣಮಿಸಿದೆ. ರಸಗೊಬ್ಬರ ಖರೀದಿಗಾಗಿ ರೈತರು ರೈತ ಸಂಪರ್ಕ ಕೇಂದ್ರಗಳ ಮುಂದೆ ಸಾಲುಗಟ್ಟಿ ನಿಂತರೂ ಸಮಯಕ್ಕೆ ರಸಗೊಬ್ಬರ ಒದಗುತ್ತಿಲ್ಲ. ಒಂದು ಬ್ಯಾಗ್ ಯೂರಿಯಾ ಪಡೆಯಲು ಕಿಲೋಮೀಟರ್ ಗಟ್ಟಲೆ ಅಲೆದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈ ಸಂದರ್ಭದಲ್ಲಿ ರಾಜ್ಯ ಪ್ರಾಂತ್ಯ ರೈತ ಸಂಘದ ಜಿಲ್ಲಾ ಸಂಚಾಲಕ ಚನ್ನರಾಯಪ್ಪ ಮಾತನಾಡಿ, ತಾಲೂಕಿನಲ್ಲಿ ಕೆಲ ದಿನಗಳಿಂದ ಉತ್ತಮ ಮಳೆಯಾಗುತ್ತಿದ್ದು, ಕಡಲೆ, ತೊಗರಿ, ರಾಗಿ, ಜೋಳ, ಭತ್ತ ಮುಂತಾದ ಬೆಳೆಗಳನ್ನು ಬೆಳೆಯಲು ರೈತರು ಮುಂದಾಗಿದ್ದಾರೆ. ರಸಗೊಬ್ಬರಕ್ಕೆ ಎಲ್ಲಿಲ್ಲದ ಬೇಡಿಕೆ ಬಂದಿದೆ. ನೂರಾರು ರೈತರು, ಮಹಿಳೆಯರು ಮತ್ತು ಮಕ್ಕಳು ಬೆಳಗಿನ ಜಾವದಲ್ಲಿಯೇ ಊರಿನಿಂದ ಬಂದು ಯೂರಿಯಾ ರಸಗೊಬ್ಬರಕ್ಕಾಗಿ ಸರತಿ ಸಾಲು ನಿಂತಿದ್ರ. ನಿನ್ನೆ ಅಲ್ಪ ಸ್ವಲ್ಪ ಮಳೆಯಾಗಿರುವ ಹಿನ್ನೆಲೆ ಯೂರಿಯಾ ರಸಗೊಬ್ಬರದ ಬೇಡಿಕೆ ಸಹಜವಾಗಿಯೇ ಹೆಚ್ಚಾಗಿದೆ. ಈ ರಸಗೊಬ್ಬರ ಬಳಕೆ ಮಾಡದಿದ್ದರೆ ಇಳುವರಿ ಸೇರಿದಂತೆ ಬೆಳೆ ಕುಂಠಿತವಾಗುತ್ತದೆ ಎಂದರು. ಅಲ್ಪ ಸ್ವಲ್ಪ ಬಿತ್ತನೆ ಬೀಜ ಹಾಕಿರ್ತಕ್ಕಂಥವ್ರು ನಮಗೆ ಪತ್ರಿಕೆಗಳೆಲ್ಲ ಬರ್ತಾ ಇತ್ತು, ಸಮರ್ಪಕವಾಗಿ ಗೋದಾಮುಗಳಲ್ಲಿದೆ ಅಂತೇಳಿ. ಎಲ್ಲಿ ಸ್ವಾಮಿ ಗೋದಾಮುಗಳಿದೆ? ಇವತ್ತು ಬಾಗೇಪಳ್ಳಿಯಲ್ಲಿ ಬೆಳಗ್ಗೆ ನೋಡಿದ್ವಿ, ಸಾವಿರಾರು ಜನ ರೈತರು ಇವತ್ತು ಕ್ಯೂನಲ್ಲಿ ನಿಂತರು. ಒಬ್ಬೊಬ್ಬರಿಗೆ ಒಂದು ಮೂಟೆ ಅಂತೇಳಿ ಕೆಲವರು ಕೊಟ್ಟು ಸುಮಾರು ಜನ ರೈತರು ಇವತ್ತು ಬೆಳಗ್ಗೆಯಿಂದ ಕಾದು ಇವತ್ತು ಮನೆಗೆ ವಾಪಸ್ ಹೋಗಿರ್ತಕ್ಕಂಥದ್ದು ಕೂಡ ಇವತ್ತು ನಾವು ನೋಡ್ತಾ ಇದ್ದೀವಿ. ಎಲ್ಲಿ ಯಾರು ಕೊಟ್ರಿ? ಇವತ್ತು ಕಾಳು ಸಂತೆಯಲ್ಲಿ ಇವತ್ತು ಮಾರಾಟ ಮಾಡಲಿಕ್ಕೆ ವ್ಯವಸ್ಥಿತವಾದಂಥ ಪಿತೂರಿಯನ್ನು ಇವತ್ತು ಇಲ್ಲಿನ ಸರ್ಕಾರಗಳ ಜನಪ್ರತಿನಿಧಿಗಳು ಇವತ್ತು ಅದಕ್ಕೆ ಅವರ ಜವಾಬ್ದಾರಿಯನ್ನ ಇವತ್ತು ಹೊತ್ಕೊಂಡಿದ್ದಾರೆ. ಇವತ್ತು ರೈತರಿಗೆ ಸಮರ್ಪಕವಾಗಿ ರಸಗೊಬ್ಬರ ವಿತರಣೆ ಮಾಡೋಕ್ಕಾಗಲ್ಲ, ಬಿತ್ತನೆ ಬೀಜಗಳು ಕೊಡ್ಲಿಕ್ಕಾಗಲ್ಲ. ದೇಶಕ್ಕೆ ಎಣ್ಣೆಲುಬು ಅನ್ನದಾತ ಅಂತಾರೆ. ಆ ಅನ್ನದಾತನನ್ನ ಕೈ ಹಿಡಿಲಿಕ್ಕೆ ಇವತ್ತು ಇಂಥ ಸರ್ಕಾರಕ್ಕೆ ಕೈ ಆಗಲಿಲ್ಲ ಅಂತ ಹೇಳಿದ್ರೆ ಇಂಥ ಸರ್ಕಾರಗಳು ಜನರ ಪರವಾಗಿ ಏನು ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗ್ತದೆ? ಹಾಗಾಗಿ ರೈತರು ಇವತ್ತು ಎಚ್ಚೆತ್ಕೋಬೇಕು. ನಾವು ರೈತರ ಕುಲವಾಗಿ ಇವತ್ತು ನಾವು ರೈತರನ್ನು ಉಳಿಸ್ಕೊಳ್ಳಕ್ಕೆ ಇಂಥ ಸಂದರ್ಭ ಬಂದಾಗ ನಾವು ಹೋರಾಟಗಳ ಮುಖಾಂತರವಾಗಿ ನಮ್ಮ ಹಕ್ಕನ್ನು ಪಡೆಯಬೇಕು. ಈ ಸರ್ಕಾರದ ನೀತಿಯನ್ನು ನಾವು ಈ ಮೂಲಕ ಕರ್ನಾಟಕ ಪ್ರಾಂತ ರೈತ ಸಂಘದಿಂದ ಧಿಕ್ಕಾರವನ್ನು ಕೂಗ್ತಾ ಇದ್ದೀವಿ. ರೈತರಿಗೆ ಸಮರ್ಪಕವಾಗಿ ಬಿತ್ತನೆ ಬೀಜ, ಸಮರ್ಪಕವಾಗಿ ರಸಗೊಬ್ಬರ ಕೊಡದೇ ಇರ್ತಕ್ಕಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ ಅಂದ್ರೆ ನೀವು ಯಾರ ಪರವಾಗಿ ನೀವು ಕೆಲಸ ಮಾಡ್ತಾ ಇದ್ದೀರಿ? ರೈತರ ಪರವಾಗಿ ಕೆಲಸ ಮಾಡ್ತಾ ಇದ್ದೀರಾ? ಮಲ್ಟಿನ್ಯಾಷನಲ್ ಕಂಪನಿಗಳ ಪರವಾಗಿ ಇವತ್ತು ನೀವು ಕೆಲಸ ಮಾಡ್ತಾ ಇದ್ದೀರಾ? ಭೂಮಾಫಿಯ ಪರವಾಗಿ ಇವತ್ತು ನೀವೇನಾದರೂ ಕೆಲಸ ಮಾಡ್ತಿದ್ದೀರಾ ಅನ್ನೋದು ಅನುಮಾನ ಇವತ್ತು, ಗುಮಾನಿ ಇವತ್ತು ನಮ್ಗೆಲ್ರಿಗೂ ಕೂಡ ಬಂದಿದೆ. ಎಲ್ಲರಿಗೂ ಸಮರ್ಪಕವಾಗಿ ಗೊಬ್ಬರ ಸಿಗುತ್ತಿಲ್ಲ. ಕೆಲವರು ರಸಗೊಬ್ಬರ ಸ್ಟಾಕ್ ಇಟ್ಟು ಮಾರುಕಟ್ಟೆಯಲ್ಲಿ ಬೇಡಿಕೆ ಹೆಚ್ಚಿಸುತ್ತಿದ್ದು ಹೆಚ್ಚಿನ ಬೆಲೆಗೆ ಮಾರಾಟವಾಗುತ್ತವೆ. ಆದರೆ ಅಧಿಕಾರದಲ್ಲಿರುವ ಕಾಂಗ್ರೆಸ್ ಸರ್ಕಾರ ಲಂಚಗುಳಿತನ, ದುರಾಡಳಿತ, ಆಡಳಿತ ವೈಫಲ್ಯತೆಯಿಂದ ಜನರ ಆಕ್ರೋಶಕ್ಕೆ ತುತ್ತಾಗಿದೆ. ಸಮರ್ಪಕವಾಗಿ ರೈತರಿಗೆ ರಸಗೊಬ್ಬರ, ಬಿತ್ತನೆ ಬೀಜ ಪೂರೈಸುವಲ್ಲಿ ವಿಫಲವಾಗಿದೆ. ಮುಂಜಾಗ್ರತಾ ಕ್ರಮವಾಗಿ ಗೊಬ್ಬರ ದಾಸ್ತಾನು ಮಾಡದೆ ನಿರ್ಲಕ್ಷ್ಯ ವಹಿಸಿದೆ. ಈಗ ರೈತರು ಗೊಬ್ಬರಕ್ಕಾಗಿ ಪರದಾಡುತ್ತಿದ್ದಾರೆ ಎಂದು ಪ್ರಾಂತ್ಯ ರೈತ ಸಂಘ ಜಿಲ್ಲಾ ಸಂಚಾಲಕ ಚನ್ನರಾಯಪ್ಪ ಅಸಮಾಧಾನ ವ್ಯಕ್ತಪಡಿಸಿದ್ರು. ಗಣೇಶ್ ಆರ್, ಸಿಟಿವಿ ನ್ಯೂಸ್, ಬಾಗೇಪಲ್ಲಿ.